ನಮಸ್ಕಾರ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಮಂಗಳಮುಖಿ ರಮಜಾನ್ ದಾದು ಮುಲ್ಲಾ ಕಳೆದ 9 ವರ್ಷಗಳಿಂದ ವಸತಿ ಮತ್ತು ಖುಲ್ಲಾ ಜಾಗಕ್ಕಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸರ್ವಾನುಮತದಿಂದ ಠರಾವು ಪಾಸ್ ಆಗಿದ್ದರೂ ಅಧಿಕಾರಿಗಳು ಇಲ್ಲಿಯವರೆಗೆ ಅಧಿಕೃತ ಆದೇಶ ಪತ್ರ, ಹಕ್ಕುಪತ್ರ ನೀಡಿಲ್ಲ. ಈಗ ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಬಾಯಿ ಮಾತಿನ ಆಶ್ವಾಸನೆ ಮಾತ್ರ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ತಹಶೀಲ್ದಾರ್, ಚಿಕ್ಕೋಡಿ ಉಪವಿಭಾಗಾಧಿಕಾರಿ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾಧಿಕಾರಿ ಕಚೇರಿವರೆಗೂ ಮನವಿ ಸಲ್ಲಿಸಿದ್ದರೂ ನ್ಯಾಯ ಸಿಕ್ಕಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಎಂದು ಕಣ್ಣೀರಿಟ್ಟಿದ್ದಾರೆ. ಸರ್ಕಾರ ತೃತೀಯ ಲಿಂಗಿಗಳಿಗೆ ಸೌಲಭ್ಯ ಘೋಷಿಸುತ್ತಿದ್ದರೂ ತಳಮಟ್ಟದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೆ ಸಾಕ್ಷಿ. ಕೂಡಲೇ ಜಾಗ ಮತ್ತು ವಸತಿ ಮಂಜೂರು ಮಾಡಿ ಆದೇಶ ನೀಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಕ್ಷತ್ರ ಚಿಹ್ನೆ ವರದಿ, ಮಹೇಶ್ ಎಂ ಶರ್ಮಾ, ಜನಧ್ವನಿ ನ್ಯೂಸ್, ಅಥಣಿ. ನಕ್ಷತ್ರ ಚಿಹ್ನೆ. ಈಗ ನಿಮಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರಿ. ಈಗ ನೀವು ಸ್ಥಳೀಯ ಪಂಚಾಯತಿ ಅವರಿಗೆ ಭೇಟಿಯಾಗಿ ಅಲ್ಲಿನ ಅಧಿಕಾರಿಗಳು ಏನಂತಾರೆ ನಿಮ್ಗೆ? ಅಲ್ಲಿ ಮನವಿ ಕೊಟ್ಟಿದ್ದೀರಲ್ಲ? ಈಗ ಇಲ್ಲಿ ಸ್ಥಳೀಯ ಪಂಚಾಯತಿಗೆ ನಾವು ಮನವಿನೂ ಕೊಟ್ಟಿವ್ರಿ. ಕೊಟ್ಟ ನಂತರ ಇವರು ಮೀಟಿಂಗ್ ಮಾಡ್ತಾರ್ರಿ. ಮೀಟಿಂಗ್ನ್ಯಾಗ ಠರಾವ್ ಪಾಸ್ ಮಾಡಿದೀವಿ ಅಂತ ಹೇಳಿ ಅಂದ್ರ, ಠರಾವ್ನು ಪಾಸ್ ಮಾಡಿ ನಾವು ಅಥಣಿ ಪಂಚಾಯತಿಗೆ ಕಳಿಸಿದೀವಿ ಅಂದ್ರ, ಅಲ್ಲಿ ನಾವು ಅಥಣಿ ಪಂಚಾಯತಿಗೂ ನಾವು ಒಂದು ಅರ್ಜಿ ಕೊಟ್ಟಿವ್ರಿ. ಅಲ್ಲಿ ನಾವು ಹೋಗಿ ಕೇಳತನ ಈಗ ಪದೇ ಪದೇ ಏನಂತಾರ್ರಿ, ಇಲ್ಲ ನಮ್ಮ ಸರ್ಕಾರಿ ಜಾಗ ಐತೋ ಇಲ್ಲೋ ನಾವು ಮೊದಲು ನೋಡ್ಬೇಕು, ಆಮೇಲೆ ಅದು ಸರ್ವೇದು ಇದನ್ನ ನಕ್ಷೆ ತೆಗಿಸ್ಬೇಕ, ಇದನ್ನ ಮಾಡ್ಬೇಕ, ಮೋಜಣಿ ಮಾಡಿಸ್ಬೇಕ ಅಂತ ಹೇಳಿ ಈಗ ಬರೀ ಇದನ್ನ ಒಂದು ನ್ಯಾಯನ ಹೇಳತ್ತಾರ್ರಿ. ಈಗ ನಿಮಗೆ ಕೊಡ್ತನಂತಾರ ಇಲ್ಲ ಅಂತಾರ ಅವ್ರು ಏನು ಕ್ಲಿಯರ್ ಆಗಿ ಹೇಳುವಾರ್ರಿ, ಬರೇ ಕೊಡ್ತನಂತಾರ್ರಿ. ಆಶ್ವಾಸನೆ ಕೊಡ್ತಾರ್ರಿ. ಯಾವಾಗ ಕೊಡ್ತೀನಿ ಅಂತ ಹೇಳಂಗಿಲ್ಲ, ಒಟ್ಟು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರ್ರಿ. ಈಗ ಹಿಂಗಾಗಿ ಈಗ ಇನ್ನು ನೀವು ತಹಶೀಲ್ದಾರ್ ಸಾಹೇಬ್ರಿಗೆ ಅದು ಭೇಟಿಯಾಗಿರ್ಬೇಕಲ್ಲ? ತಹಶೀಲ್ದಾರ್ ಸಾಹೇಬ್ರಿಗೂ ಅರ್ಜಿ ಕೊಟ್ಟಿವ್ರಿ, ಮನವಿ ಲೆಟರ್ನು ಕೊಟ್ಟಿವ್ರಿ. ಅಲ್ಲಿ ಮನವಿ ಲೆಟರ್ ಕೊಟ್ಟಿರಿ. ಮತ್ತು ಇಲ್ಲಿ ಚಿಕ್ಕೋಡಿ AC ಆಫೀಸ್ದವ್ರಿಗೆ ಕೊಟ್ಟಿರೇನ್ರಿ? ಚಿಕ್ಕೋಡಿ AC ಆಫೀಸ್ದವ್ರಿಗೂ ಕೊಟ್ಟಿನ್ರಿ. ಜಿಲ್ಲಾ ಪಂಚಾಯತಿ ಅವ್ರಿಗೆ ಕೊಟ್ಟಿರಿ? ಜಿಲ್ಲಾ ಪಂಚಾಯತಿ ಅವ್ರಿಗೂ ಕೊಟ್ಟಿನ್ರಿ. ಮತ್ತು ಜಿಲ್ಲಾಧಿಕಾರಿಗೆ ಅವ್ರಿಗೂ ಕೊಟ್ಟಿನ್ರಿ. ಅವ್ರಿಗೆ ಕೊಟ್ಟಿರಿ. ಅವ್ರು ಬಂದಿದ್ದೆಲ್ಲ ಇರ್ಬೇಕಿರಲ್ಲ? ಅವರು ಇವೆಲ್ಲ ಇವು ಕೊಟ್ಟಿದ್ದು ಮನವಿಗಳು ಅದಾವನ್ರಿ ನಿಮ್ಮ ಮತ್ತೆ ಎಲ್ಲ ಅದಾವ್ರಿ? ಎಲ್ಲ ಅದಾವ್ರಿ. ಅಲ್ಲಿಯ ಶಾಸಕರನ್ನ ಯಾರಿಗಾದ್ರೂ ಭೇಟಿಯಾಗ ಹೋಗಿದ್ರಿ? ನಾವು ಚಿದವಣ್ಣ ಸಾವುಕಾರಿಗೆ ಭೇಟಿಯಾಗಿದ್ದೀವ್ರಿ. ಅವರು ನಮ್ಮ ಮಂಗಳಮುಖಿ ಅಂತ ನೋಡ್ರಿ, ಅವರು ಎಲ್ಲಾ ಇದನ್ ಮಾಡ್ರಿ ನಮ್ಮ ಬಗ್ಗೆ ರೀ. ಪಾಪ ಅವ್ರಿಗೆ ಇರಾಕ್ನು ಒಂದು ಜಾಗ ಇಲ್ಲ, ಏನಿಲ್ಲ. ನಮ್ಮ ಇದ್ರಲ್ಲೇ ಒಂದು ಮಾನವೀಯ ದೃಷ್ಟಿದಿಂದ ಅವ್ರಿಗೊಂದು ಏನಾರ ಸಹಾಯ ಮಾಡ್ರಿ ಅಂತ ಹೇಳಿ ಪಾಪ ಅವರು ಇದನ್ ಮಾಡ್ರಿ, ಫೋನ್ಯಾಗ ಮಾತಾಡ್ರಿ ಅವರು ರೀ. ಆದ್ರೂ ಅವ್ರಿಗೂ ಇದನ್ನ ಬೆಲೆ ಕೊಡ್ಬಾರ್ರಿ ಅವರು.